ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಏನಪ್ಪ ಅಂತಂದರೆ, ಹುಬ್ಬಳ್ಳಿಯ ಆರಾಧ್ಯ ದೈವ ಆಗಿರುವಂತಹ ಸಿದ್ದರಾಜನವರ 124ನೇ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಹಾಗೂ ಶುಭಾಶಯಗಳನ್ನು ತಿಳಿಸುತ್ತಾ, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸ್ವಚ್ಛ ಹಾಗೂ ನಿಷ್ಕಲ್ಮಶ ಆಡಳಿತವನ್ನು ನೀಡುತ್ತಿರುವಂತಹ ಹುಬ್ಬಳ್ಳಿಯ ಸಿದ್ದರಾಜನ ನೆಚ್ಚಿನ ಅಧ್ಯಕ್ಷರಾದಂತಹ ಚನ್ವೀರ್ ಮುಂಗುರುವಾಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸಿದ್ದರಾಜನ ಜಾತ್ರಾ ವಿಶೇಷತೆಗಳೇನು ಹಾಗೂ ಅದರ ಒಂದು ತಯಾರಿಗಳು ಯಾವ ರೀತಿ ನಡೆದಿದೆ ಅಂತೇಳಿ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು ಸರ್. ತಾವು ಈಗ ಲೆಕ್ಕ ಪರಿಶೋಧಕರು ಹಾಗೂ ಅಧ್ಯಕ್ಷರಾಗಿ ಅಜ್ಜನವರ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಬಹಳಷ್ಟು ಖುಷಿ, ಸಂತೋಷ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಿಲ್ಲ. ಫಸ್ಟ್ ಆಫ್ ಆಲ್, ಓಂ ನಮಃ ಶಿವಾಯ. ಸದ್ಗುರು ಸಿದ್ಧಾರೂಢರ ಪಾದಾಂತರ ನಮಿಸುತ್ತಾ ತಮ್ಮ ಈ ಪ್ರಶ್ನೆಗೆ ನನಗೆ ಬಹಳ ಆನಂದ ಅನಿಸುತ್ತೆ. ಯಾಕಂದ್ರೆ ಒಬ್ಬ ಲೆಕ್ಕ ಪರಿಶೋಧಕನಾಗಿ ಇನ್ಕಮ್ ಟ್ಯಾಕ್ಸ್, GST ಕಲೆಕ್ಷನ್ ಮಾಡುವಂತ ಬಿಸಿ ಅಂತ ಪ್ರೊಫೆಷನಲ್ ಆಗಿ ಆಧ್ಯಾತ್ಮಿಕ ಜೀವನಕ್ಕೆ ಬರುವುದು ಬಹಳಷ್ಟು ಒಂದು ವಿಶೇಷತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದೊಂದು ಕಮರ್ಷಿಯಲ್ ಲೈಫ್ ಬೇರೆ, ಆಧ್ಯಾತ್ಮಿಕ ಲೈಫ್ ಬೇರೆ. ಐ ಆಮ್ ರಿಯಲಿ ಎಂಜಾಯಿಂಗ್. ಯಾಕಂದ್ರೆ ನಾನು ಒಂದು 29 years ಪ್ರೊಫೆಷನಲ್ ಪ್ರಾಕ್ಟೀಸ್ ನಂದು ಎಕ್ಸ್ಪೀರಿಯನ್ಸು. ಬಟ್ ನಾನು ಸಿದ್ಧಾರೂಢರ ಒಂದು ಧರ್ಮದರ್ಶಿ ಆದಮೇಲೆ ಅದೊಂದು ಜೀವನವೇ ಹೇಗೆ ನಾವು ಮಾಡಬೇಕು, ಆಧ್ಯಾತ್ಮಿಕ ಅಂದ್ರೆ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಮಹತ್ವ ಇದೆ ಅನ್ನೋದನ್ನು ನಾನು ಬಹಳಷ್ಟು ಈಗ ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ದಟ್ ಮೂಮೆಂಟ್ಸ್ ಅಷ್ಟೇ. ಸರ್, ಏನಂತಂದ್ರೆ ಯೂಶಲಿ ಸಿದ್ಧಾರೂಢ ಜಾತ್ರೆ ಅಂತಂದ್ರೆ ಹುಬ್ಳಿ, ಧಾರವಾಡ, ಅವಳಿ ನಗರಕ್ಕೆ ಒಂದು ದೊಡ್ಡ ವಿಶೇಷ ದಿನ. ಒಂದು 7 ದಿನ 9 ದಿನ ಏನು ಜಾತ್ರೆನ ಆಚರಣೆ ಮಾಡ್ತೀವಿ. ಎಲ್ಲರ ಮನೆಯಲ್ಲಿ ಜಾತಿ ಭೇದ ಭಾವನೆಲ್ಲ ಮರೆತು ಆಚರಣೆ ಮಾಡ್ತಾರೆ. ಸೊ ಅಷ್ಟು ಜನರಿಗೆ ಸಿದ್ದರಾಜರ ಹತ್ತಿರವಾಗಿದ್ದಾರೆ. ಸೊ ಈ 2026ನೇ ಸಾಲಿನ 124ನೇ ಜಾತ್ರಾ ಮಹೋತ್ಸವ ಯಾವ ದಿನದಿಂದ ಯಾವ ದಿನದವರೆಗೆ ನಡೀತಾ ಇದೆ ಸರ್? ಬಹಳಷ್ಟು ಒಳ್ಳೆಯ ನೀವು ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಸದ್ಗುರು ಸಿದ್ಧಾರೂಢರು ಹುಬ್ಳಿ ಧಾರವಾಡಕ್ಕೆ ಅಷ್ಟಲ್ಲ, ಭಾರತದಾದ್ಯಂತ ಸದ್ಗುರು ಸಿದ್ಧಾರೂಢರು ಬಹಳ ಎಲ್ಲರಿಗೂ ಪ್ರೀತಿಯ ಪಾತ್ರರಾಗಿದ್ದಾರೆ. ಯಾಕಂದ್ರೆ ಸದ್ಗುರು ಸಿದ್ಧಾರೂಢರು ಶಿವನ ಅವತಾರಿ, ಅವರು ಪರಮ ಶಿವನ ಅವತಾರಿ. ಯಾವಾಗಲೂ ನಮ್ಮಲ್ಲಿ ಹೇಳ್ತಾರೆ, ಹುಬ್ಬಳ್ಳಿ ಎಂಬುದು ಕೈಲಾಸ, ಸಿದ್ಧಾರೂಢರು ಪರಮೇಶ ಅಂತ ಪರಮೇಶ್ವರ ಅವತಾರ ಆಗಿರುವಂತ ನಮ್ಮ ಸದ್ಗುರು ಶ್ರೀ ಸಿದ್ಧಾರೂಢರ ಜಾತ್ರೆ, ಸಿದ್ಧಾರೂಢರು ಇದ್ದಾಗನೇ ಈ ಮಹಾಶಿವರಾತ್ರಿಯ ನಿಮಿತ್ತ ಜಾತ್ರೆ ನಡೀತಾ ಇತ್ತು. ಇದು 124ನೇ ವರ್ಷದ ಜಾತ್ರೆ. ಬಹಳ ವಿಶೇಷತೆಯಿಂದ ನಾವೆಲ್ಲರೂ ಬಹಳ ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಧರ್ಮದರ್ಶಿಗಳು ಮತ್ತು ನಮ್ಮ ಭಕ್ತ ವೃಂದ, ಎಲ್ಲರೂ, ನಮ್ಮ ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡಿ ನಾವು ಬಹಳ ವಿಜೃಂಭಣೆಯಿಂದ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಈ ಬರುವ ಫೆಬ್ರವರಿ 10ರಿಂದ ಇವತ್ತೇ ಶುರು ಆಗಿದೆ. ಫೆಬ್ರವರಿ 10ರಿಂದ ಫೆಬ್ರವರಿ 18ರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಫೆಬ್ರವರಿ 10ರಿಂದ 14 ನಮ್ಮ ಪ್ರತಿದಿನ ಈ 8 ದಿವಸ ಕಾರ್ಯಕ್ರಮ, ಸಪ್ತಾಹ ಅಂತಾರೆ, ಇದು ಸಪ್ತಾಹ. ಸೊ ಈ ಸಪ್ತಾಹ ನಮ್ದು 10ರಿಂದ ಶುರು ಆಗಿದೆ. ಇವತ್ತು ಮಾರ್ನಿಂಗ್ ನಮ್ದೆಲ್ಲ ಸದ್ಗುರು ಸಿದ್ಧಾರೂಢರ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಎಲ್ಲ ಪ್ರವಚನ, ಅಂದ್ರೆ ಆಧ್ಯಾತ್ಮಿಕ ಪ್ರವಚನ ನಡೀತದೆ. ಪುರಾಣ, ನಮ್ಮ ಮಹಾತ್ಮರಿಂದ ಎಲ್ಲ ಪ್ರವಚನ ನಡೀತದೆ. ಆಮೇಲೆ ನಮ್ದು ಸಾಯಂಕಾಲ ಎಲ್ಲ ಸಂಗೀತೋತ್ಸವ. ಸೊ ನಾವು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದನೂ ನಾವು ಸಂಗೀತಗಾರನ್ನು ಕರೆಸಿದ್ದೀವಿ. ನಮ್ಮ ಉತ್ತರ ಕರ್ನಾಟಕದವ್ರನ್ನ ಕರೆಸಿದ್ವಿ. ಹುಬ್ಬಳ್ಳಿ ಧಾರವಾಡದ ಸಂಗೀತಗಾರನ್ನು, ಉದಯೋನ್ಮುಖ ಕಲೆಗಾರನ್ನು ನಾವು ಕರೆಸಿ ಸಂಗೀತೋತ್ಸವವನ್ನು ನಾವು ಮಾಡ್ತಾ ಇದೀವಿ. ಕನ್ನಡ ಮತ್ತು ಸಾಂಸ್ಕೃತಿಕ ಡಿಪಾರ್ಟ್ಮೆಂಟ್ ಜೊತೆ ನಾವು ಸಂಗೀತೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ಇವಾಗ 7ವರೆಗೆ ನಮ್ಮ ಸಜ್ಜನ ಪೊಲಿಟಿಷಿಯನ್ ಆದಂತ ಶ್ರೀ DR ಪಾಟೀಲ್ ಅವರ ಸಂಗೀತೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗ 8 ಗಂಟೆಗೆ ಇವತ್ತಿಂದ ಕಾರ್ಯಕ್ರಮ ಇದೆ. ಇವತ್ತಿನ ದಿವಸ ಹೈದರಾಬಾದ್ನಿಂದ ಬಂದಿದ್ದಾರೆ ಕಲಾಕಾರರು, ಬೆಂಗಳೂರಿನಿಂದ ಬಂದಿದ್ದಾರೆ. ಸೊ ಬೇರೆ ಬೇರೆ ಸಿಟಿಯಿಂದ ನಮ್ಮ ಎಲ್ಲರ ಪ್ರಸಿದ್ಧ ಆದಂತಹ ಶ್ರೀ ವೆಂಕಟೇಶ್ ಕುಮಾರ್ ಅವರು ಇವತ್ತಿನ ದಿವಸ ಅವರು ಸಂಗೀತ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅಂತ ವಿಶೇಷತೆ ಇರುವಂತಹ ನಮ್ಮ ಈ ಜಾತ್ರೆ 10ರಿಂದ 18ರವರೆಗೆ ನಡೀತಾ ಇದೆ. 15ನೇ ತಾರೀಕು ಬಹಳ ವಿಶೇಷ ಅಂದ್ರೆ ಅವತ್ತು ಅಮಾವಾಸ್ಯೆ. ಅವತ್ತು ನಾವೆಲ್ಲ ಜಾಗರಣೆ ಮಾಡ್ತೀವಿ. ಅಮಾವಾಸ್ಯೆ ದಿವಸ ಜಾಗರಣೆ. ಅವತ್ತಿನ ದಿವಸ ಪಾಲ್ಕಿ ಎಲ್ಲ ಊರಲ್ಲಿ ಹೋದ್ ಬಂದ್ಮೇಲೆ ಹೋಲ್ಡೆ ನಾವೆಲ್ಲ ಜಾಗರಣೆ ಮಾಡ್ತೀವಿ. 16ನೇ ತಾರೀಕು ಇನ್ನೂ ವಿಶೇಷ ಏನಂದ್ರೆ, ಅವತ್ತಿನ ದಿವಸ ರಥೋತ್ಸವ ನಡೀತದೆ. ಮಾರ್ನಿಂಗ್ ಸದ್ಗುರು ಸಿದ್ಧಾರೂಢರು, ಗುರುನಾಥರೂಢರು ಹೊತ್ತ ಪಾಲ್ಕಿ ಎಲ್ಲ ಊರೆಲ್ಲ ಸುತ್ತಾಡಿಕೊಂಡು ಭಕ್ತರಿಗೆ, ಅಂದ್ರೆ ಮೂಮೆಂಟ್ ಅವ್ರಿಗೆ ಹೋಗಿ ಭಕ್ತಿಯ ವೇವ್ಸ್ ಕ್ರಿಯೇಟ್ ಮಾಡಿ ಅವತ್ತಿನ 5ವರೆಗೆ ನಾವು ಸಿದ್ಧಾರೂಢರ ರಥೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಕೈಲಾಸ ಮಂಟಪದಿಂದ ರಥವು ಹೋಗಿ ಮಹಾದ್ವಾರದಿಂದ ಮತ್ತು ರಿಟರ್ನ್ ಆಗಿ ಕೈಲಾಸ ಮಂಟಪಕ್ಕೆ ಬರ್ತದೆ. ಇದನ್ನು ರಥೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇರುವಂತವರು ಸನ್ಮಾನ್ಯ ಶ್ರೀಮತಿ BS ಭಾರತಿ ಮೇಡಮ್ ಅವರು. ಸಿ ಇಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ನಮ್ಮ
ಆಡಳಿತಾಧಿಕಾರಿಗಳು ಅವರು. ಸೊ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಮ್ಮ ಭಕ್ತರಿಂದ ನಾವೆಲ್ಲರೂ ಈಗರ್ಲಿ ವಿ ಆರ್ ವೇಟಿಂಗ್ ಆಲ್ ದಿಸ್ ಫೆಸ್ಟಿವಲ್ ಅಂತ. ಸರಿ, ಏನಂತಂದ್ರೆ ಜಾತ್ರೆಗೆ ಸಾಕಷ್ಟು ಜನಸಾಗರ ಭಕ್ತ ಸಾಗರನ್ನೇ ಹರಿದು ಬರ್ತಾ ಇದೆ ಸರ್. ಸೊ ಅವರೆಲ್ಲ ತಯಾರಿಗಳು, ಅವರ ಅಗತ್ಯತೆಗಳು, ರೂಮ್ ವ್ಯವಸ್ಥೆ, ಅನ್ನದಾಸೋಹ, ಇದನ್ನೆಲ್ಲ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ ಸರ್? ಬಹಳ ಸರಿಯಾದ ಪ್ರಶ್ನೆ. ಯಾಕಂದ್ರೆ ಸದ್ಗುರು ಸಿದ್ಧಾರೂಢ ಜಾತ್ರೆ ಅಂದ್ರೆ ಇದೊಂದು ದೊಡ್ಡ ಸಂಭ್ರಮ. ಯಾಕಂದ್ರೆ ಎಲ್ಲ ಕಡೆಯಿಂದ ನಮ್ಮಲ್ಲಿ ಬರ್ತಾ ಇರುವಂತ ಜನ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ಸೊ ಬಂದವರಿಗೆ ಅನುಕೂಲ ಮಾಡೋ ಸಲುವಾಗಿ ನಮ್ಮ ಧರ್ಮದರ್ಶಿಗಳು ಇರ್ಬೋದು, ನಮ್ಮ ಭಕ್ತ ವೃಂದ ಇರ್ಬೋದು, ನಮ್ಮ ಆಡಳಿತ ಅಧಿಕಾರಿಗಳು ಎಲ್ಲನೂ ನಾವು ಬಹಳಷ್ಟು ಜಾಗ್ರತೆಯಿಂದ ಮಾಡ್ತಾ ಇದ್ವಿ. ಮೇನ್ ಬೇಕಾಗಿರೋದು ಮೂಲಭೂತ ಸೌಕರ್ಯ. ಬಂದವ್ರಿಗೆ ಇರ್ಲಿಕ್ಕೆ ರೂಮ್ಸು, ಬಾತ್ರೂಮ್ಸ್ ಇರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಮತ್ತೆ ಅವ್ರಿಗೆ ಒಂದು ವಸತಿ, ಊಟ, ಈ ಒಂದು 3-4 ನಾವು ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಅದಕ್ಕೆ ಸಾಕಷ್ಟು ರೂಮ್ಗಳನ್ನ ಪ್ರೊವೈಡ್ ಮಾಡಿದೀವಿ. ಈಗ ಪಾದಯಾತ್ರೆ ಬರ್ತಾರೆ ನಮ್ಮ ಭಕ್ತರು ಬೇರೆ ಬೇರೆ ಇದರಿಂದ. ಪಾದಯಾತ್ರೆ ಬಂದವ್ರಿಗೆ ರೂಮ್ಸ್ ಸಪರೇಟ್ ಆಗಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಅವ್ರಿಗೆ ಡಾರ್ಮೆಟ್ರಿಗೂ ಒಂದೊಂದು ಡಾರ್ಮೆಟ್ರಿ 100-200 ಜನಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ಅದರೊಳಗೆ 5-6 ಬಾತ್ರೂಮ್ಸ್ ಇದೆ. ಸೊ ಅಂತ ಡಾರ್ಮೆಟ್ರಿನೂ ಈ ಸಲ ನಾವು ಬಹಳಷ್ಟು ಒಂದು 3-4 ಹೊಸ ಡಾರ್ಮೆಟ್ರಿನೂ ಈ ಸಲ ನಾವು ಭಕ್ತರ ಸಲುವಾಗಿ ಓಪನ್ ಮಾಡ್ತಾ ಇದ್ದೀವಿ. ಸೊ ನಾವು ಈಗ ಬೇಕಾಗುವಂತ ಎಲ್ಲ ಸೌಲಭ್ಯಗಳನ್ನ ನಾವು ರೆಡಿ ಮಾಡ್ಕೊಂಡು ನಮ್ಮ ಭಕ್ತರಿಗಾಗಿ ಕುಳಿತಿದ್ದೀವಿ. ಅಂದ್ರೆ ಇನ್ನೂ ನಡೀತಾನೂ ಇದೆ ಅಷ್ಟೇ ಸರ್. ಈಗ ಮಹಾರಥೋತ್ಸವ 16ನೇ ತಾರೀಕಿಗೆ ನಡೆಯುತ್ತೆ ಸರ್. ಮಹಾರಥೋತ್ಸವಕ್ಕೆ ಎಷ್ಟು ಜನರು ಸೇರುವಂತ ನಿರೀಕ್ಷೆ ಇದೆ? ಮತ್ತು ಅವರು ಅಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ಹಿರಿಯರಿಗಾಗಲಿ, ರಥೋತ್ಸವ ಅಂದರೆ ಎಲ್ಲರೂ ನೋಡುವಂಥ ಕಾಯ್ತರದ ಕ್ಷಣ. ಸೊ ಅವ್ರದ್ದೆಲ್ಲ ತಯಾರಿ ಹೇಗಿದೆ ಸರ್? ರಥೋತ್ಸವ ಅಂದ್ರೆ ಅದೇ ನಾ ಹೇಳಿದೆ, ಇದೊಂದು ದೊಡ್ಡ ಸಂಭ್ರಮ ಅಂತ ಹೇಳಿ. ಬಹಳಷ್ಟು ಜನ ನಮ್ಮಲ್ಲಿ ಅವತ್ತಿನ ದಿವಸ ಬರ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ಜಾತ್ರೆಗೆ 6-7 ಲಕ್ಷ ಜನ ಬರ್ತಾ ಇರ್ತಾರೆ. ನಮ್ಮ ಈ ಸಲ ನಮ್ಮ ಟೋಟಲ್ ಈ ಜಾತ್ರೆಯೊಳಗೆ ಒಂದು 7-8 ಲಕ್ಷ ಮೇಲೆ ಈ ಸಲ ಅಂದ್ರೆ ಬರುವಂತ ನಿರೀಕ್ಷೆ ನಮ್ಮಲ್ಲಿ ಇದೆ. ಆ ನಿರೀಕ್ಷೆ ಪ್ರಕಾರ ನಮ್ಮ ಶ್ರೀ ಪೊಲೀಸ್ ಕಮಿಷನರ್ ಸಾಹೇಬ್ರು ಇರ್ಬೋದು, HDMC ಡಿಪಾರ್ಟ್ಮೆಂಟ್ ಇರ್ಬೋದು, ಇರಿಗೇಷನ್ ನಮ್ಮ ಮುನ್ಸಿಪಾಲಿಟಿ ಇರ್ಬೋದು, ಹೆಸ್ಕಾಂ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ನವರು ನಮ್ಗೆ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರೇ ತಮ್ಮದೇ ಜಾತ್ರೆ ಅನ್ನೋ ತರ ಎಲ್ಲ ನಮ್ಮ ಜೊತೆ ಸಹಕಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳಷ್ಟು ನಮ್ಮ ಜೊತೆ ಹೆಜ್ಜೆಗೆನೂ ಜನರ ಸುರಕ್ಷತೆಗಾಗಿ. ಯಾಕಂದ್ರೆ ತಾವೆಲ್ಲ ಕೇಳಿದ್ರೆ ಎಲ್ಲೆಲ್ಲೋ ಬಹಳಷ್ಟು ಅನಾನುಕೂಲತೆ ಆಗಿದೆ, ಸ್ಟ್ಯಾಂಪೇಡ್ ಆಗಿರ್ಬೋದು, ಅದು ಯಾವುದೋ ಆತರ ಆಗ್ಬಾರ್ದು. ಭಕ್ತರು ಬಂದವರು ಭಕ್ತಿಯಿಂದ ಮಿಂದು ಶ್ರೀ ಸದ್ಗುರು ಸಿದ್ಧಾರೂಢರ ಆಶೀರ್ವಾದ ಪಡ್ಕೊಂಡು, ದರ್ಶನ ಪಡ್ಕೊಂಡು ಅವರು ಸೇಫ್ ಆಗಿ ಅವ್ರ ಊರಿಗೆ ಹೋಗೋದೇ ನಮ್ದು ಒಂದು ಗುರಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಪ್ರತಿ ವರ್ಷ ಸಿದ್ಧಾರೂಢ ಜಾತ್ರೆ ಬರ್ತಾನೆ ಇರುತ್ತೆ ಸರ್. ಆ ಬಂದಾಗ್ಲೆಲ್ಲ ಒಗ್ಗಟ್ಟನ್ನ ಪ್ರದರ್ಶನ ಆಗ್ತೈತೆ. ಆಮೇಲೆ ಅಲ್ಲೇನಂತಂದ್ರೆ ಹಲವಾರು ಸಂಘ ಸಂಸ್ಥೆಗಳು, ಆಟೋ ರಿಕ್ಷಾದರು ಉಚಿತ ಸೇವೆ ಅಥವಾ ಅನ್ನದಾಸೋಹ ಇರ್ಬೋದು, ಅಥವಾ ಮಜ್ಜಿಗೆ ನೀಡೋದು, ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸರ್. ಸೊ ಈ ಮುನ್ನೆಚ್ಚರಿಕೆಯಾಗಿ ಅವ್ರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದೀರಿ? ಅವ್ರ ಜೊತೆ ಯಾವ ರೀತಿ ಸಹಕಾರನ ಕೇಳಿದಿರಿ? ಆಕ್ಚುಲಿ ನಾವು ಬಹಳಷ್ಟು ಸದ್ಗುರು, ನಾವು ತಮ್ಗೆಲ್ಲ ಗೊತ್ತಿದ್ದಾಗೆ ನಮ್ಮ ಹುಬ್ಳಿ ಜನರು ಬಹಳ ಮೀನ್ಸ್ ಹೃದಯವಂತರು, ವಿಶಾಲ ಹೃದಯಗಳವರು. ಯಾಕಂದ್ರೆ ಬಂದಂತ ಜನರನ್ನು ಅವರು ಅತಿಥಿ ಅಂತ ಹೇಳಿ ತಿಳ್ಕೊಂತಾರೆ. ಅದೊಂದು ಬಹಳ ವಿಶೇಷತೆ. ಸೊ ಆ ವಿಷಯದಲ್ಲಿ ನಮ್ಮ ಸದ್ಗುರು ಸಿದ್ಧಾರೂಢ ಪರವಾಗಿ, ನಮ್ಮ ಧರ್ಮಸ್ಥಳ ಪರವಾಗಿ, ನಮ್ಮ ಎಲ್ಲ ಹುಬ್ಬಳ್ಳಿ ಧಾರವಾಡದ ಜನತೆಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಬರೀ ನಮ್ಮ ಶ್ರೀಮಠ ಅಷ್ಟೇ ಎಲ್ಲರಿಗೂ ಅಂದ್ರೆ ಊಟ ವಸತಿ ಮಾಡ್ಲಿಕ್ಕೆ ಅವಕಾಶ ಆಗೋಲ್ಲ. ಯಾಕಂದ್ರೆ ಅಷ್ಟು ಒಮ್ಮೆ ಲಕ್ಷಾಂತರ ಜನ ಬಂದ್ರೆ ನಾವು ಊಟ ಕೊಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಮ್ಮ ಹುಬ್ಬಳ್ಳಿ ಜನ ಇರ್ಬೋದು, ಎಷ್ಟೋ ಅಸೋಸಿಯೇಷನ್ಸ್, ಸಂಘಗಳು, ನಮ್ಮ ವೀರಭದ್ರೇಶ್ವರ ಗುಡಿ ಇದೆ, ಅವರು 2 ದಿವಸ ಡೈಲಿ ಅವ್ರು 1 ಲಕ್ಷ ಮಂದಿಗೆ ಊಟ ಹಾಕ್ತಾರೆ. ಅಂದ್ರೆ ಇವೆಲ್ಲ ಸಂಘ ಸಂಸ್ಥೆಗಳು ಏನಿದೆಲ್ಲ ನಮ್ಮ ಮಠಕ್ಕೆ, ಶ್ರೀಮಠಕ್ಕೆ, ದಾಸೋಹಕ್ಕೆ ಒತ್ತಡವನ್ನು ಕಡಿಮೆ ಮಾಡ್ತಾರೆ. ಮತ್ತೆ ನಮ್ಮ ಜೊತೆ ಕೂಡಿ ಅವರೆಲ್ಲನೂ ಕೂಡಿ ಕಾರ್ಯ ಮಾಡೋದ್ರಿಂದ ಯಾರು ಬಂದವರು ಉಪವಾಸ ಹೋಗಬಾರ್ದು ಅನ್ನೋದೊಂದೇ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆ. ಹೇಗೆ ಸಿದ್ಧಾರೂಢರು ಯಾರೇ ಭಕ್ತರು ನಮ್ಮ ಮಠಕ್ಕೆ ಬಂದ್ರೆ ಅವನಿಗೆ ಊಟ, ವಸತಿ, ಜ್ಞಾನ, ದಾಸೋಹ ಎಲ್ಲ ಇರ್ಬೇಕು ಅನ್ನೋಂತ ಏನು ಉದ್ದೇಶ ಇತ್ತು, ಅದೇ ತರ ನಮ್ಮ ಹುಬ್ಬಳ್ಳಿ ಧಾರವಾಡ ಜನರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಸರ್. ಏನಂತಂದ್ರೆ ಮುಂಗುರುವಾಡಿ ಅವರು ಅಧಿಕಾರ ವಹಿಸ್ಕೊಂಡ್ರು. ಆಮೇಲೆ ಏನಂತಂದ್ರೆ ಒಂದು ಎಲ್ಲ ಕಡೆ ಒಮ್ಮತ ಇದೆ, ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬಿಂಬಿತವಾಗಿದೆ ಸರ್. ಸರ್, ತಾವು ಅಧಿಕಾರ ವಹಿಸ್ಕೊಂಡ್ಮೇಲೆ ಯಾವ ರೀತಿ ತಮ್ಮ ಧರ್ಮದರ್ಶಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ವು? ಒಟ್ಟಾರೆಯಾಗಿ ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ಏನ್ ಚೇಂಜಸ್ ತಂದ್ರಿ? ಆಮೇಲೆ ನಿಮ್ಮ ಕೊಡುಗೆ ಏನಾಯ್ತು ಸರ್ ಇಲ್ಲಿ? ಆಕ್ಚುಲಿ ನಮ್ದು ಬಹಳ, ನಮ್ಮ ಶ್ರೀಮಠ ಅಂದ್ರೆ ಬಹಳ ಸುಸಜ್ಜಿತವಾದದ್ದು. ನಮ್ಮ
ನಮ್ಮ ಮಠ ಯಾಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಆಡಳಿತ ಅಧಿಕಾರಿಗಳು ಅವರು ಇರೋದ್ರಿಂದ ನಮ್ಮ ಮಠ ಬಹಳ ಶಿಸ್ತು ಸಮಯ ಪಾಲನೆಯೊಳಗೆ ಮೊದಲನೇದಾಗಿದೆ. ಎಲ್ಲ ಟ್ರಾನ್ಸ್ಪರೆನ್ಸಿ ನಮ್ಮ ಮಠದಲ್ಲಿ ಬಹಳ. ನಾವು ಏನ್ ಬಂದು ನಾನು ಅಂತದಕ್ಕಿಂತ ಏನು ನಮ್ಮ ಧರ್ಮದರ್ಶಿಗಳು ಎಲ್ಲ 17 ಜನ ಧರ್ಮದರ್ಶಿಗಳು ಒಗ್ಗಟ್ಟಾಗಿ ನಮ್ದೇನು ಶ್ರೀಮಠದ ಬರುವಂತ ಭಕ್ತರಿಗೆ ಒಂದು ಒಳ್ಳೆಯ ಅವಕಾಶ, ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡೋದು ನಮ್ದು ಉದ್ದೇಶ. ಮೊದಲನೇದಾಗಿ ನಾವು ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆಯನ್ನು ಕೊಡ್ತಾ ಇದೀವಿ. ಎರಡನೇದಾಗಿ ಪ್ರಸಾದ, ಹೈಜೆನಿಕ್ ಪ್ರಸಾದನ ಕೊಡ್ತಾ ಇದೀವಿ. ಬಂದಂತ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ವಸತಿ. ಈ ಸಲ ನಾವು ಎಲ್ಲ ರೂಮ್ಸ್ ಎಲ್ಲಾನು ರಿಹ್ಯಾಬಿಲಿಟೇಷನ್ ಮಾಡಿ, ಅಂದ್ರೆ ಎಲ್ಲಾನು ಮಾಡರ್ನೈಸೇಷನ್ ಮಾಡಿದೀವಿ ರೂಮ್ಸ್ ಎಲ್ಲ. ಮತ್ತೆ ಎಷ್ಟೋ ರೂಮ್ಸ್ ಈಗ ಕಟ್ಸ್ತಾ ಇದೀವಿ ಭಕ್ತರಿಗೆ ಬರುವಂತವ್ರಿಗೆ. ಸೊ ಬಹಳಷ್ಟು ನಮ್ದೇನು ಬಂದವರಿಗೆ ಪ್ರೀತಿಯಿಂದ ಅವರು ಅಜ್ಜನ ಆಶೀರ್ವಾದ ಮಾಡಿ ಪ್ರೀತಿಯಿಂದ ಸಂತೃಪ್ತಿಯಿಂದ ಹೋಗ್ಬೇಕನ್ನುವುದೇ ನಮ್ಮೆಲ್ಲ ಧರ್ಮದರ್ಶಿಗಳ ಒಂದು ಗುರಿ ಅಂತ ನೀವು ನಿಮ್ಮ ಅಧಿಕಾರ ಅವಧಿ ಒಳಗಡೆ ಇದೊಂದು ಚೇಂಜಸ್ ಆಗಿದೆ, ಹೊಸದಾಗಿ ಏನಾದ್ರು ಮಾಡಿದೀವಿ ಅನ್ನೋದೇನಾದ್ರು ಅಂದ್ರೆ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಸೊ ಏನಾದ್ರೂ ಒಂದು ಮೂಬತ್ತಿ ಅಥವಾ ಒಂದು ದೀಪ ತಂದ್ರು ಅದೊಂದು ವಿಶೇಷತೆ. ಸೊ ಸರ್ ಅವರ ಆಡಳಿತ ಅವಧಿಯಲ್ಲಿ ಅಂತದೇನಾದ್ರೂ ವಿಶೇಷತೆ ಆಯ್ತಾ? ವಿಶೇಷತೆ ಬಹಳಷ್ಟು ಅಂದ್ರೆ ಮೊದ್ಲಿಂದಾದ್ರೂ ಇತ್ತು, ಬಟ್ ಆದ್ರೂ ನಾನು ಬಂದ್ಮೇಲೆ ನಾನು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೆ ಸ್ವಚ್ಛತೆ. ಬಂದವರಿಗೆ ಮೂಲಭೂತ ಸೌಕರ್ಯ, ರೂಮ್ಸ್ ಪ್ರೊವೈಡ್. ಯಾಕಂದ್ರೆ ನಾವು ಎಲ್ಲೋ ಒಂದು ಟೆಂಪಲ್ಗೆ ಹೋದಾಗ ನಾವು ರೂಮ್ಗೆ ಎಂಟರ್ ಆದಾಗ ಒಂದು ಫೀಲ್ ಆಗ್ಬೇಕು, ಹೌದಪ್ಪ ಒಳ್ಳೆ ರೂಮ್ಸ್ ಇದೆ, ಒಳ್ಳೇದು ಇದಿದೆ ಅನ್ನುವಂತ ಭಾವನೆ ನಮ್ಮ ಬರುವಂತ ಭಕ್ತರಿಗೆ ಬರ್ಬೇಕು ಅನ್ನೋದೇ ನಮ್ದು ಎಲ್ಲರ ಭಾವನೆ ಆಗಿತ್ತು. ಅದೊಂದು ಮತ್ತೆ ದಾಸೋಹ, ಹೈಜೆನಿಕ್ ದಾಸೋಹ, ಊಟ ಬಂದವರಿಗೆ ಊಟ. ಮತ್ತೆ ನಮ್ಗೆ ಸಾಕಷ್ಟು ಬದಲಾವಣೆ ತರ್ತಾ ಇದೀವಿ. ನಮ್ದು ಮೇನ್ ಉದ್ದೇಶ ಅಂದ್ರೆ ಭಕ್ತರ ಬಂದವರಿಗೆ ಅನುಕೂಲ ಆಗ್ಬೇಕು ಅನ್ನೋದು. ಈಗ ನಾವು ಊಟ ಪ್ರಸಾದ ತಾವು ನೋಡಿರ್ಬೋದು, ಮೊದಲೇ ಬಿಸಿಲು ಮಳೆ ಒಳಗೆ ನಿಲ್ತಾ ಇದ್ರು, ಈಗ ನಾವು ಚೆಕ್ ಮಾಡಿದೀವಿ, ಬ್ಯೂಟಿಫುಲ್ ಚೆಕ್ ಮಾಡಿದೀವಿ. ಅಂದ್ರೆ ಜನ ದೇ ಆರ್ ಫೀಲಿಂಗ್ ಕಂಫರ್ಟಬಲ್. ಒಳಗೆಲ್ಲ ಫ್ಯಾನ್ ಹಾಕಿದೀವಿ, ಲೈಟ್ಸ್ ಹಾಕಿದೀವಿ, ದೇ ಶುಡ್ ಫೀಲ್ ಇಟ್ ವೆರಿ ಕಂಫರ್ಟಬಲ್. ಆ ತರ ಮೆನಿ ಥಿಂಗ್ಸ್ ಶಾರ್ಟ್ ಈ ಕೆರೆ ಅಭಿವೃದ್ಧೀಕರಣ ಮಾಡ್ತಾ ಇದೀವಿ, ರೋಡ್ ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಈಗ ಸಲ ಲಗೇಜ್ ರೂಮ್ಸ್ ಫೆಸಿಲಿಟಿ, ಮುಂದೆ ಸ್ಲೀಪರ್ಸ್ ಅವ್ರಿಗೆ ಇಟ್ಕೊಳ್ಳಿಕ್ಕೆ ಬಂದವ್ರು ಏನ್ ಮಾಡ್ಬೇಕು, ಸ್ಲೀಪರ್ಸ್ ಲಗೇಜ್ ಇಟ್ಟು ಅಲ್ಲಿ ಕೈಕಾಲು ತೊಳ್ಕೊಂಡು ಅಜ್ಜನ್ ಆಶೀರ್ವಾದ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ವಿಶೇಷತೆ ನಾವೇನ್ ತಂದೀವಿ ಅಂದ್ರೆ ಹಿರಿಯ ನಾಗರಿಕರಿಗೆ, ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಅವ್ರಿಗೆಲ್ಲ ಡೈರೆಕ್ಟ್ ದರ್ಶನ ಮಾಡ್ತಾ ಇದೀವಿ. ಎಲ್ಲ ಅಷ್ಟೊಂದು ಲೈನ್ ಇರ್ಲಿಕ್ಕೆ ಆಗಿಲ್ಲ, ಅವ್ರಿಗೆಲ್ಲ ಡೈರೆಕ್ಟ್ ದರ್ಶನ ಮಾಡ್ತಾ ಇದೀವಿ. ಮತ್ತೆ ಹೈಜೆನಿಕ್ ಪ್ರಸಾದ ಮಾಡುವುದನ್ನು ನಾವೆಲ್ಲ ಮಾಡ್ತಾ ಇದೀವಿ. ಸಾಕಷ್ಟು ಬದಲಾವಣೆ ತರ್ತಾ ಇದೀವಿ. ಇದೇ ಆಲ್ ಇನ್ ಪೈಪ್ಲೈನ್. ಗೊತ್ತಾಗುತ್ತೆ ಇನ್ನೊಂದು 2 ವರ್ಷನಾಗ ಬಹಳಷ್ಟು ಹೊರಗಡೆ ಬರುತ್ತೆ. ಸರ್ ಏನಂತಂದ್ರೆ ಈ ವರ್ಷದ ದೊಡ್ಡ ವಿಶೇಷತೆ ಒಂದಿದೆ ಸರ್, ಆರೋಢ ಆರತಿ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೀರಿ. ಪ್ರತಿ ಅಮಾವಾಸ್ಯೆ ಆ ಟೈಮ್ ಎಲ್ಲ ಮಾಡ್ತೀರಿ ಸರ್. ಸೊ ಅದು ಎಷ್ಟು ವಿಶೇಷತೆಯಿಂದ ಕೂಡಿದೆ ಸರ್? ಅದಕ್ಕೆ ಎಷ್ಟು ಜನರ ನಿರೀಕ್ಷೆ ಇತ್ತು, ಎಷ್ಟು ನಿರೀಕ್ಷೆ ಮಟ್ಟಕ್ಕೆ ತಲುಪಿದೆ ಸರ್ ಅದು? ಆಕ್ಚುಲಿ ಆರೋಢಾರತಿ ನಮ್ದು ಅದೊಂದು ಆಕ್ಚುಲಿ ನಮ್ ಸಿದ್ಧಾರೂಢರ ಒಂದು ದೊಡ್ಡ ಆಶೀರ್ವಾದನ ಅಂತ ಹೇಳ್ಬೋದು. ಯಾಕಂದ್ರೆ ಅದೊಂದು ನಂದು ಆಕ್ಚುಲಿ ನಮ್ದು ಕನ್ಸಿತ್ತು. ನಾವು ಯಾವಾಗ್ಲೂ ಕಾಸಿಗೆಲ್ಲ ಹೋಗಿದ್ವಿ. ಈ ಸಲ ಹೋದಾಗ ನಾವು ಕಾಸಿಗೆ ಹೋಗಿದ್ವಿ, ಹರಿದ್ವಾರ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗೆಲ್ಲ ಗಂಗಾರತಿನ ನೋಡ್ತಾ ಇದ್ದೀವಿ. ನೋಡುವಾಗ ಅದೊಂದು ನಮ್ಮ ಆಕಸ್ಮಿಕವಾಗಿ ನಮ್ಗೆ ಅದ್ ಮನಸ್ಸಿನಾಗಿತ್ತು, ಬಟ್ ಎಲ್ಲಿ ಹೇಗ್ ಮಾಡೋದನ್ನ ನಮ್ಗೆ ಇರ್ಲಿಲ್ಲ. ಬಟ್ ಆಕಸ್ಮಿಕವಾಗಿ ಅದು ನಮ್ಮ ಹುಬ್ಬಳ್ಳಿ ಶಿವ ತಂಡ ಅವರು ನಮ್ಮ ತುಪ್ಪದ ಮ್ಯಾನೇಜರ್ ಅವ್ರು ತುಪ್ಪದವ್ರು ಬಂದ ಇಲ್ಲ ನಾವು ಗಂಗಾರತಿ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದೀವಿ. ಅದಕ್ಕೆ ನಮ್ಮ ಹುಬ್ಬಳ್ಳಿ ನಿಮ್ಮ ಮಠದೊಳಗೆ ಅವಕಾಶ ಕೊಡ್ತೀರೇನ ಅಂತ ಅದ್ ಹೇಳ್ತಾರಲ್ಲ, ವೈದ್ಯ ಹೇಳಿದ್ದು ಹಾಲನ್ನು ವೈದ್ಯ ಹೇಳಿದ ಹಾಲನ್ನ. ಅದಕ್ಕೆ ಅವ್ರು ಬಂದಾಗ ನಾನು ಅವ್ರಿಗೆ ಕೈ ಮುಗಿದು ನಾನು ಸ್ವಾಗತ ಮಾಡ್ಕೊಂಡೆ. ಬನ್ನಿ ತಮ್ಗೆ ಏನ್ ಮಾಡ್ಬೇಕು, ಏನ್ ಬೇಕು ಹೇಳಿ ಅಂದ್ವಿ. ಇಲ್ಲ ನಾವ್ ಹೀಗೆ ಮಾಡ್ಬೇಕಂದ್ವಿ. ಹಂಗಾರೆ ನಿಮ್ಗೆ ಅವಕಾಶ, ನಿಮ್ಗೆ ಏನೇನ್ ಮಾಡ್ಬಿಡ್ಬೇಕು, ಸೌಕರ್ಯ ಏನ್ ಬೇಕು ಹೇಳಿ ಅಂದ್ವಿ. ಇಮಿಡಿಯೇಟ್ಲಿ ಎಲ್ಲ ಹೋಗಿ ನಾವೆಲ್ಲರೂ ನಮ್ಮ ಧರ್ಮದರ್ಶಿಗಳು ಅವ್ರಿಗೆ ಏನ್ ಬೇಕೆಲ್ಲ ಸೌಕರ್ಯ ಮಾಡ್ಕೊಟ್ಟು ಬಂದ್ವಿ. ಅವರೆಲ್ಲ ಪರ್ಟಿಕ್ಯುಲರ್ಲಿ ಹುಬ್ಳಿ ಶಿವ ತಂಡ ಏನಿದೆ ಅವರೆಲ್ಲ ಖಾಸಿಗೆ ಅಲ್ಲೆಲ್ಲ ಹೋಗಿ ಅವರು ಪರ್ಟಿಕ್ಯುಲರ್ ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ. ದೇ ಆರ್ ರಿಯಲಿ ವಂಡರ್ಫುಲ್ ಟೀಮ್, ದೇ ಆರ್ ಡೂಯಿಂಗ್ ವೆರಿ ಬ್ಯೂಟಿಫುಲಿ. ಆಕ್ಚುಲಿ ಆರೋಢಾರತಿ ಇದೊಂದು ನಮ್ಗೊಂದು ಹುಬ್ಬಳ್ಳಿಗೆ ಕಿರೀಟ ಅಂತ ಹೇಳ್ಬೋದು. ನನ್ನ ಮೇನ್ ಉದ್ದೇಶ ಏನಿತ್ತಂದ್ರೆ ಇದ್ರೊಳಗೆ ನಮ್ಮೆಲ್ಲರದು, ನಮ್ಮ ಧರ್ಮದರ್ಶಿಗಳದು ಯುವ ಜನತೆ ಆಕರ್ಷಣೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಭಾವನೆ ನಮ್ಮ ಯುವಕರಲ್ಲಿ ಬೆಳೆಸಬೇಕಾಗಿದೆ. ಮತ್ತೊಂದು ಸಪೋಸ್ ಅದು ಆರೋಢಾರತಿ ಬಂದಾಗಾದ್ರೂ ಅಟ್ಲೀಸ್ಟ್ ಸಿದ್ಧಾರೂಢರ ದರ್ಶನ ಮಾಡಿದ್ರೆ ಅವ್ರಿಗೊಂದು ಆಶೀರ್ವಾದ ಸಿಗ್ಲಿ ಅನ್ನೋದು ಅದು ಒಂದಿತ್ತು. ಸೆಕೆಂಡ್ ಥಿಂಗ್ ಅಂದ್ರೆ ಏನೋ ಒಂದು ಹೊಸತನ ನಮ್ಮ ಶ್ರೀಮಠಕ್ಕೆ ಬರ್ಲಿ ಜನ ಅನ್ನೋದೊಂದು ಹೊಸತನ, ಮತ್ತೆ ಯುವ ಜನರ ಆಕರ್ಷಣೆ, ಮತ್ತೆ ನಮ್ಮ ಜನರನ್ನು ನಮ್ಮ ಆ ಧಾರ್ಮಿಕ ಜಾಗಕ್ಕೆ ನಾವು ಕಲಿಗ್ಲಿಕ್ಕೆ. ಅಂದ್ರೆ ಎಷ್ಟೋ ಜನ ಮನೆಯಲ್ಲೇನೆ ಕುಳಿತು ವೇಸ್ಟ್ ಮಾಡ್ತಾ ಇರ್ತಾರೆ. ಇದು 1 ಗಂಟೆ ಪ್ರೋಗ್ರಾಮ್ ನೋಡೋಣ ಅಂತ ಹೇಳಿ ಎಷ್ಟೋ ಜನ ಇದಕ್ಕೆ ಕಾರ್ಯಕ್ರಮ ಇರ್ತಾರೆ. ಈ ತರ ಬಹಳ ನಾವು ಆಕ್ಚುಲಿ ನಾವು ಶುರು ಮಾಡಿದಾಗ ಒಂದು 5,000 ಜನ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ.
ಬಟ್ ಅವತ್ತು ಬಂದಾಗ ಇಟ್ಸ್ ರಿಯಲಿ ಬ್ಯೂಟಿಫುಲ್ ರೆಸ್ಪಾನ್ಸ್. ಆ ಮೂಮೆಂಟ್ ನಾವು ಹೇಳಲಿಕ್ಕೆ ವರ್ಣಿಸಿರ್ಲಿಕ್ಕೆ ಆಗಂಗಿಲ್ಲ. ಮೋರ್ ದೆನ್ 25,000-30,000 ಜನ. ನೆಕ್ಸ್ಟ್ ಸೆಕೆಂಡ್ಗೂ ಮೋರ್ ದೆನ್ 30,000 ಜನ ಬಂದಿದ್ರು. ಸೊ ಅದಕ್ಕಾಗಿ ನೀವು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈಗ ನಾವು ಈ ಸಲ ಎಲ್ಲ ಏನ್ ಮಾಡ್ತಾ ಇದ್ವಿ, ಹೊರಗೆ ದೊಡ್ಡ ಸ್ಕ್ರೀನ್ ಹಾಕ್ಬೇಕು. ಅಂದ್ರೆ ಎಲ್ಲರೂ ಒಳಗೆ ಪುಷ್ಕರಣಿ ಒಳಗೆ ಕುಂತು ನೋಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಹೊರಗೆ ಸ್ಕ್ರೀನ್ ಹಾಕಿ ಸೌಂಡ್ ಬಾಕ್ಸ್ ಎಲ್ಲ ಹಾಕ್ತಾ ಇದ್ವಿ. ಅಂದ್ರೆ ಎಲ್ಲೋ ಕುಳಿತರು ಅವ್ರಿಗೆ ಅದು ಗಂಗಾ ಆರುಡ ಆರತಿ ಕಾಣ್ಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಮೊನ್ನೆ ಗುಲ್ಬರ್ಗ ಹೋಗಿದ್ದೆ ಸರ್, ಆರುಡ ಆರತಿ ನೋಡ್ಲಿಕ್ಕೆ ಬರ್ತಾ ಇದ್ವಿ. ಅಂದ್ರೆ ಜಾತ್ರೆ ಆಕ್ಚುಲಿ ನಮ್ದು 14ಕ್ಕೆ ಮುಗೀತದೆ ಸರ್. ನಾನು 14ಕ್ಕೆ ಬರಲ್ಲ, 17 ಆರುಡ ಆರತಿ ಮುಗಿಸ್ಕೊಂಡು 18ಕ್ಕೆ ನಾವು ಹೋಗ್ತೀವಿ ಸರ್ ಅನ್ನುವಂತ ಮಟ್ಟಿಗೆ ಒಂದಿದೆ. ನಾನು ಓನ್ಲಿ ನಮ್ಮ ಎಲ್ಲ ಧರ್ಮದ ಆಸೆ ಏನಂದ್ರೆ, ಹೇಗೆ ನಾವು ಕಾಸಿಗೆ ಗಂಗಾ ಆರತಿ ನೋಡ್ಲಿಕ್ಕೆ ಹೋಗ್ತೀವಲ್ಲ, ನೆಕ್ಸ್ಟ್ ಇನ್ 2-3 ವರ್ಷ, ನೆಕ್ಸ್ಟ್ 4-5 ವರ್ಷ ಒಳಗೆ ನಮ್ಮ ಸಿದ್ಧಾರೂಢರ ಆರುಡ ಜ್ಯೋತಿ ನೋಡ್ಲಿಕ್ಕೆ ಜನ ದೇಶ ವಿದೇಶಗಳಿಂದ ಬರ್ಬೇಕು ಅನ್ನೋದೇ ನಮ್ದೊಂದು ಆಶೆ. ಈ ಸಂದರ್ಭದಲ್ಲಿ ನಮ್ಮ ಶಿವ ತಂಡ ಇದಾರಲ್ಲ, ಅವ್ರಿಗೆ ನಾನು ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸರ್, ಇನ್ನೊಂದೇನಂದ್ರೆ ಜಾತ್ರೆ ಅಂದ ತಕ್ಷಣ ಚಿಕ್ಕ ಮಕ್ಕಳಿಗೆ ಇರ್ಬೋದು ಅಥವಾ ಒಂದು ಮಧ್ಯ ವಯಸ್ಕರಿಗೆ ಇರ್ಬೋದು, ಈ ಜಾತ್ರಾ ಸೆಟ್ಟೇ ಇರುತ್ತೆ ಸರ್, ಜೋಕಾಲಿ ಅಂದ್ರೆ ಸರ್. ಈಗ ಒಂದು ಸ್ವಲ್ಪ ರೂಮರ್ಸ್ ಗಳು ಬಂದು ಸರ್, ಆ ತರ ವ್ಯವಸ್ಥೆ ಮಾಡ್ಲಾಗ್ತಾ ಇಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ರೂಮರ್ಸ್ ಅಂತ ಏನಿಲ್ಲ, ಅದು ಆಕ್ಚುಲಿ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಅಂದ್ರೆ ನಮ್ಮಲ್ಲಿ 2 ಪ್ಲೇಸ್ನಾಗ ಪ್ರತಿ ವರ್ಷ ನಾವು ಬಹಳ ವರ್ಷದಿಂದ ಮುಂದೆ ಮಾಡ್ಕೊಂಡ್ ಬಂದಿದ್ದಾರೆ, ಮಠದ ಮುಂದೆನೆ. ಈಗ ನಾವು ಫಸ್ಟ್ ಟೈಮ್ಗೆ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಇದ್ರೊಳಗೆ ನಮ್ಗೆ ಅದು ಸಿಮೆಂಟ್ ರೋಡ್ ಎಲ್ಲ ಮಾಡ್ಕೊಟ್ರು. ಆ ಸಿಮೆಂಟ್ ರೋಡ್ ಮಾಡಿದಾಗ ಅದು ಹಾಳಾಗಬಾರ್ದು ಅಂತ ಹೇಳಿ ನಾವು ಹಿಂದೆ ಮಾಡಿದ್ವಿ. ಸೆಕೆಂಡ್ ಇಯರ್ ನಮ್ದು ವೇದಾಂತ ಪರಿಷತ್ ಮಾಡಿದ್ವಿ. ಸೆಕೆಂಡ್ ಇಯರ್ ಒಳಗೆ ಆ ವೇದಾಂತ ಪರಿಷತ್ ಅಲ್ಲೇ ಮಾಡಿದ್ವಿ. ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಹಿಂದೆ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಕಿದ್ವಿ ನಮ್ಮ ಮಠದ ಹಿಂದ್ಗಡೆ. ಸೊ ಆ ಮಠದ ಜಾಗ ಸ್ವಲ್ಪ ಸಣ್ಣದಿದೆ. ಬಟ್ ಎಲ್ಲ ಭಕ್ತರು ಏನಂತಿದ್ರು, ಮುಂದ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಅಂದ್ರು. ನಾವೇನಿದ್ವಿ, ಜನಕ್ಕೆ ಭಕ್ತರಿಗೆ ಬಂದವ್ರಿಗೆ ಅನಾನುಕೂಲತೆ ಆಗುತ್ತೆ, ಮತ್ತೆ ಅದು ದೊಡ್ಡ ಜೋಕಾಲಿ ಹಾಕೋದ್ರಿಂದ ರೋಡ್ ಹಾಳಾಗ್ತದೆ ಅಂತ ಹೇಳಿ ಅವರು ಹೇಳಿದಾಗ, ನಮ್ಮವ್ರು ಯಾರೋ ಒಬ್ರು ಹಿಂಗ ಹಾಳಾಗುತ್ತೆ ಬೇಡ ಅಂತ ಹೇಳಿ ಹೇಳಿದಾಗ ಹಿಂದೆ ಮಾಡೋಣ ಅಂತ ನಾವು ವಿಚಾರ ಮಾಡಿದ್ವಿ. ಸೊ ಇದಷ್ಟೇ ಕನ್ಫ್ಯೂಷನ್, ಹಿಂದ್ ಮಾಡ್ಬೇಕು ಮುಂದ್ ಮಾಡ್ಬೇಕು ಅಂತಿತ್ತು. ಈಗ ನಾವು ಹಿಂದೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾ ಇದೀವಿ. ಇದಕ್ಕಿಂತ ವಿಜೃಂಭಣೆಯಿಂದ ಇನ್ನೂ ಜನ ಬಹಳಷ್ಟು ಆಟಗಳನ್ನು ನಾವು ಕರ್ಸಿದೀವಿ. ಒಳ್ಳೆ ವಿಜೃಂಭಣೆಯಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾ ಇದೀವಿ. ಸರ್, ಏನಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದನೂ ಬರುವಂತ ತಮ್ಮ ಅನುಭವದ ಪ್ರಕಾರ ಯಾವೆಲ್ಲ ಹೊರ ರಾಜ್ಯಗಳಿಂದ ಜನ ಬರ್ಬೋದು ಸರ್? ತಮ್ಗೆಲ್ಲ ಗೊತ್ತಿದ್ದಾಗೆ ಸದ್ಗುರು ಸಿದ್ಧಾರೂಢ ನಡ್ಕೊಳ್ಳುವಂತ ಮಹಾರಾಷ್ಟ್ರದಿಂದ ಬಹಳಷ್ಟು ಜನ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಗೋವಾ ಇರ್ಬೋದು, ನಮ್ಮ ಕರ್ನಾಟಕ, ಈ 4 ರಾಜ್ಯದಿಂದ ಜನಸಾಗರನೇ ಹರಿದು ಬರ್ತದೆ. ಎಸ್ಪೆಷಲಿ ಗೋವಾದೊಳಗೆ ನೀವು ಸಾಕಷ್ಟು ಮಠಗಳನ್ನು ಕಾಣ್ಬೋದು. ನಮ್ಮಲ್ಲಿ ಬಾಂಬೆದೊಳಗೆಲ್ಲ ಹೇಳ್ತಾರೆ, ತಾವು ಏನಾದ್ರೂ ಕಷ್ಟ ಬಂದಾಗ ಸಿದ್ಧಾರೂಢರ ಚರಿತ್ರೆ ಓದ್ತಾರಂತವ್ರು. ಮನಸ್ಸು ಡಿಸ್ಟರ್ಬ್ ಮಾಡಿದಾಗ ನಾವು ಸಿದ್ಧಾರೂಢ ಚರಿತ್ರೆ ಓದಿ ವಿಲ್ ಫೀಲ್ ವೆರಿ ಕಂಫರ್ಟೇಬಲ್ ಅಂತ. ಅಂದ್ರೆ ಅಷ್ಟು ಸದ್ಗುರು ಸಿದ್ಧಾರೂಢರ ಬಗ್ಗೆ ಭಕ್ತಿ ಭಾವನೆ ಈ ಭಕ್ತರ ಮತ್ತಿದೆ. ಇನ್ನು ನಾನು ಆಸ್ ಎ ಚೇರ್ಮನ್ ಆಗಿ ನಾನು ಹೇಳ್ತೀನಲ್ಲ, ನಾನು ಆಫೀಸ್ನಾಗ ಕುಂತಾಗ ಸೋ ಮೆನಿ ಪೀಪಲ್ ಅಂದ್ರೆ ಭಕ್ತರು ಬಂದು ಅವ್ರ ಅನುಭವ ಹೇಳ್ತಾರೆ. ನಾವ್ ಇನ್ನೂ ಸದ್ಗುರು ಸಿದ್ಧಾರೂಢ ನಾವು ಕಣ್ಣಾರೆ ಕಾಣ್ತೀವಿ, ಅವರ ಚಮತ್ಕಾರ, ಅವರ ಆಶೀರ್ವಾದ ನಮ್ಗೆ ಇನ್ನೂ ಸಿಗುತ್ತೆ ಅಂತ ಹೇಳುವಂತ ವ್ಯವಸ್ಥೆ ಇದೆ. ಸದ್ಗುರು ಸಿದ್ಧಾರೂಢರು 96 ವರ್ಷ ಆಯ್ತು ಬ್ರಹ್ಮಕ್ಕಾಗಿ, ಬಟ್ ಆದ್ರೂ ಇನ್ನೂ ಪವಾಡ ನಡೀತಾ ಅಂದ್ರೆ ಆ ಶಕ್ತಿ ಸಿದ್ಧಾರೂಢರದು ವರ್ಣಿಸಕ್ಕಾಗತ್ತೆ ಅಷ್ಟೇ. ಸರ್, ಒಟ್ಟಾರೆಯಾಗಿ ಕೊನೆ ಪ್ರಶ್ನೆ, ಈಗಿನ ಯುವ ಜನತೆಗೆ ಹಾಗೂ ಈ ಒಟ್ಟಾರೆ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಕೊನೆ ಸಂದೇಶ ಏನು ಹೇಳ್ತೀರಿ ಸರ್? ಎಸ್, ನಂದೇನಂದ್ರೆ ಯುವ ಜನತೆ ನನ್ಗೆ ಬಹಳ ಪ್ರೀತಿ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಭಾರತದ 65% ಜನಸಂಖ್ಯೆ ಯುವ ಜನತೆ ಇದೆ. ಯುವ ಜನರಲ್ಲಿ ಒಂದು ಶಕ್ತಿ ಇದೆ ನಮ್ಮಲ್ಲಿ. ಯುವ ಜನತೆ ಒಂದು ಆಧ್ಯಾತ್ಮಿಕವಾಗಿ ಒಂದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ನೈತಿಕತೆಯಿಂದ ತಾವು ಹೋದ್ರೆ ಜೀವನದಲ್ಲಿ ಯಶಸ್ಸು ಸಾಧ್ಯ. ಆಧ್ಯಾತ್ಮಿಕ ನೈತಿಕತೆ ಬರಬೇಕಂದ್ರೆ ನಾವು ಇಂಥ ಧಾರ್ಮಿಕ ಜಾಗದಲ್ಲಿ ಹೋಗಿ ಸದ್ಗುರು ಸಿದ್ಧಾರೂಢ ಅಂತ ದೇವರ ನಾವು ದರ್ಶನ ಪಡೆದು ಅವ್ರ ಆಶೀರ್ವಾದ ಪಡೆದು ನಮ್ಮ ಕಾರ್ಯದಲ್ಲಿ ಹೋದ್ರೆ ಅದಕ್ಕೆ ಯಶಸ್ಸು ಬಹಳ ಮುಖ್ಯ ಅಂತ ಹೇಳ್ತೀನಿ. ಬರುವಂತ ಭಕ್ತಾದಿಗಳಲ್ಲಿ ನನ್ನ ವಿನಂತಿ ಏನಂದ್ರೆ, ನಾವು ನಮ್ಮ ಧರ್ಮದರ್ಶಿಗಳು ಬಹಳಷ್ಟು ನಾವು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ತಾವು ಬರುವಂತವ್ರು ಮೊದಲನೇದಾಗಿ ತಾವು ಭಕ್ತಿ ಭಾವದಿಂದ ಈ ಸದ್ಗುರು ಸಿದ್ಧಾರೂಢ ಮಾಡಿದ ಜಾತ್ರೆಯಲ್ಲಿ ಬರಬೇಕು. ಸ್ವಚ್ಛತೆಯನ್ನು ತಾವೆಲ್ಲ ಕಾಪಾಡಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ, ತಾವು ನಮ್ಮ ಜೊತೆ ತಾವು ಸ್ವಚ್ಛತೆಯೊಳಗೆ ಕೈಗೂಡಬೇಕಂತ ನಾನು ವಿಶೇಷತೆಯಿಂದ ತಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ವಯಂ ಸದ್ಗುರು ಸಿದ್ಧಾರೂಢರು ಹೇಗೆ ಸಹನೆಯಿಂದ ಇದ್ರು, ನಾವು ಎಲ್ಲರ ಭಕ್ತರು ಸಹನೆ, ಸಂಯಮದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಸದ್ಗುರು ಜಾತ್ರೆಯನ್ನು ಮಾಡಿದ್ರೆ ಈ ಜಾತ್ರೆ ಯಶಸ್ಸಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.
ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಇಂತಹ ನಿಸ್ವಾರ್ಥ ಸೇವೆ ಒದಗಿಸುವಂತಹ ಧರ್ಮದರ್ಶಿಗಳು ಇರುವ ಕಾರಣ ಇನ್ನೂ ವಿಜೃಂಭಣೆಯಿಂದ ಅಜ್ಜ ಅವರ ಜಾತ್ರೆ ನಡೆಯಲಿದೆ. ಹಾಗೂ ಯಾರ್ಯಾರು ಜಾತ್ರೆ ಮಹೋತ್ಸವಕ್ಕೆ ಕಾಯ್ತಾ ಇದ್ದೀರಿ, ದಯವಿಟ್ಟು ತಾವು ಹಾಗೂ ತಮ್ಮ ಕುಟುಂಬದ ಸಮೇತ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಸ್ವಚ್ಛತೆಯಿಂದ ಈ ಎಲ್ಲ ಜಾತ್ರೆಯನ್ನ ಮಾಡಿಕೊಡಿ ಅಂತೇಳಿ ಅಧ್ಯಕ್ಷರವರ ಒಂದು ಕೋರಿಕೆ. ಎಲ್ಲರೂ ಬಂದು ಅಜ್ಜನವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಕೇಳ್ಕೊಳ್ತೀವಿ. ಇನ್ನೂ ಇವರ ಒಂದು ಸೇವೆ ಹೀಗೆ ಮುಂದುವರಿಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.